ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ, ಸಾಕಷ್ಟು ಫಲಾನುಭವಿಗಳು ನಮಗೆ 22ನೇ ಕಂತು ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಜೊತೆಗೆ ನಮಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಏನು ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಆ ಒಂದು 2,000 ಹಣ ಆದರೆ ನಮಗೆ ಬಂದಿಲ್ಲ, ಯಾಕೆ ಅಂತ ಫಲಾನುಭವಿಗಳು ಕೇಳ್ತಿರುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಯಾವ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ನಿಮಗೆ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ, ಹಣ ಜಮಾ ಆಗ್ತಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನು ಹಾಗೇನೋ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡ್ಬೋದು. ನೋಡಿ, ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇತ್ತೀಚೆಗೆ ಕೇಳ್ತಿರುವಂತಹ ಕಮೆಂಟ್ಸು, ನಿನ್ನೆಯಿಂದ ಬರ್ತಿರುವಂಥ ಕಮೆಂಟ್ಸು, ನಮಗೆ 22ನೇ ಕಂತು ಹಣ ಬಂದಿಲ್ಲ ಯಾಕೆ, 22ನೇ ಕಂತು ಹಣ ಬಂದಿಲ್ಲ ಯಾಕೆ ಅಂತ. ನೋಡಿ, ಫಲಾನುಭವಿಗಳಿಗೆ ಈಗಾಗಲೇ ಸಹ ಆಲ್ಮೋಸ್ಟ್ 90% ಆಫ್ ದಿ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದರೆ ಜಮಾ ಆಗಿದೆ. ಇನ್ನು ಕೇವಲ 10% ಅಷ್ಟು ಫಲಾನುಭವಿಗಳಿಗೆ ಬಾಕಿ ಇರುವಂಥದ್ದು. ಈ 21ನೇ ಕಂತು ಹಣ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆಯಿಂದ ಬಿಡುಗಡೆ ಆಯಿತು. ಸರ್ಕಾರದ ಕಡೆಯಿಂದ ಇಮಿಡಿಯೇಟಾಗಿ ಬಿಡುಗಡೆ ಮಾಡಿದ್ರು. ಅವತ್ತಿಂದ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಬಂತು. ಅದಾದಮೇಲೆ ಈಗ ಮೋಸ್ಟ್ ಆಫ್ ದಿ ಫಲಾನುಭವಿಗಳಿಗೆ 90% ಆಫ್ ದಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಜಮಾ ಆಗಿದೆ. ಈಗ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿರುವಂಥದ್ದು 22ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ನೀವೆಲ್ಲ ವೆಯ್ಟ್ ಮಾಡ್ತಿದ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದು ಗುಡ್ ನ್ಯೂಸನ್ನು ಕೊಟ್ಟರು. ಆ ಗುಡ್ ನ್ಯೂಸ್ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನೋ ಒಂದು ಗುಡ್ ನ್ಯೂಸ್ ಕೊಟ್ಟರು ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು 2,000 ಹಣ ಬಿಡುಗಡೆ ಮಾಡಿದ್ದೇವೆ. ಈಗ ಮುಂದೆ ಬರುವಂತಹ ಗೌರಿ ಗಣೇಶ ಹಬ್ಬಕ್ಕೂ ನಾವು 2,000 ಹಣ ಬಿಡುಗಡೆ ಮಾಡಬೇಕನ್ನುವಂತಹ ಆಸೆ ಇದೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದಮೇಲೆ ಎಲ್ಲ ಫಲಾನುಭವಿಗಳು ಒಂದು ನಿರೀಕ್ಷೆಯನ್ನು ಇಟ್ಕೊಂಡ್ರು, ಈ ತಿಂಗಳಲ್ಲಿ ನಮಗೆ ಮತ್ತೆ 2,000 ಹಣ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ ಹಾಗಿದ್ರೆ ಫಲಾನುಭವಿಗಳು ಕೇಳ್ತಿದ್ದಾರೆ, ಯಾಕೆ ನಮಗಿನ್ನೂ 2,000 ಹಣ ಬಂದಿಲ್ಲ? ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವಾ, ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ನೀವು ಕೇಳ್ಬೋದು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು, ನಾವು ಮತ್ತೆ 2,000 ಹಣ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಬಂದು ನಿಮಗೆ 22ನೇ ಕಂತು ಹಣ ಆಗಿರುತ್ತೆ. ನಿಮ್ಗೆಲ್ರಿಗೂ ಒಂದು ಕ್ಲಿಯರ್ ಆಗಿರಬೇಕಾಗುತ್ತೆ ಯಾವ ಕಂತಿನ ಹಣ ಬರ್ತಿದೆ ಏನು ಅಂತ ಹೇಳಿಬಿಟ್ಟು. ನಿಮಗೆ ಮೊನ್ನೆ ಬಂದಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿದೆ. ಈಗ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಏನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಬಂದು ಮೇ ತಿಂಗಳ ಹಣ ಆಗಿರುತ್ತೆ. ಅದಾದಮೇಲೆ ಇನ್ನು ನಿಮಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಆದರೆ ಬಾಕಿ ಇರುವಂಥದ್ದು. ಈಗ ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಕೇವಲ 22ನೇ ಕಂತು ಹಣ ಮಾತ್ರ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನೀವು ಸಾಕಷ್ಟು ಫಲಾನುಭವಿಗಳು ಕೇಳ್ತಾನೆ ಬರ್ತಿದ್ದೀರಾ, ಯಾಕೆ 22ನೇ ಕಂತು ಹಣ ಬಂದಿಲ್ಲ, ನಮಗಿನ್ನೂ ಯಾಕೆ 22ನೇ ಕಂತು ಹಣ ರಿಸೀವ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಮೊದಲಿಗೆ ನೋಡಿ, ನಿಮಗೆ 22ನೇ ಕಂತು ಹಣ ಯಾಕೆ ರಿಸೀವ್ ಆಗಿಲ್ಲ ಅಂತ ಅಂದರೆ, ಇವತ್ತಿನವರೆಗೂ ಸರ್ಕಾರದ ಕಡೆಯಿಂದ ಇನ್ನೂ 22ನೇ ಕಂತು ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು, ಬಟ್ ಆದರೆ ನಿಮ್ಗೆ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಹಾಗಂತ ಹೇಳ್ಬಿಟ್ಟು ನಿಮಗೆ 22ನೇ ಕಂತಿನ ಹಣ ಬರೋದೇ ಇಲ್ಲ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇದೇ ಥರ ಆಗಿದ್ದು, ಹಬ್ಬದ ದಿನ ಸಂಜೆ 6 ಗಂಟೆಗೆ ಹಣ ಬಿಡುಗಡೆ ಮಾಡಿದ್ರು. ಇವತ್ತೂ ಸಹ ನಿಮಗೆ ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ನೈಟ್ ಒಳಗಡೆ ನಿಮಗೆ ಹಣ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಡೇ ಆದರೂ ಹಣ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಾದರೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನಿಮ್ಗೆ ಯಾರೂ ಸಹ ಯಾವ ಒಂದು ಯೂಟ್ಯೂಬರೂ ಸಹ ಎಕ್ಸಾಕ್ಟಾಗಿ ಇದೇ ದಿನಾಂಕಕ್ಕೆ ನಿಮಗೆ 22ನೇ ಕಂತು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲ ಅಪ್ಡೇಟ್ಸನ್ನು ತಿಳಿಸ್ಕೊಡ್ಬೋದು. ಎಲ್ಲ ಅಪ್ಡೇಟ್ಸನ್ನು ನಾವು ಟ್ಯಾಲಿ ಮಾಡ್ತಾ ಹೋಗೋದಾದರೆ ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮ್ಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅಂದರೆ ನಿಮಗೆ ಹಬ್ಬದ ದಿನ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದೆ. ಇಲ್ಲ ಅಂತಂದರೆ ಹಬ್ಬ ಆಗಿದ್ದು 1 ಡೇಗೋ 2 ಡೇಗೋ ಆದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಮಾಡ್ತಾರೆ. ಇದರ ಒಂದು ಪ್ರೋಸೆಸ್ಸು ಒನ್ಸ್ ಸ್ಟಾರ್ಟ್ ಆಗಿದ್ದು ಆದಮೇಲೆ ಒಂದು 15 ದಿನ ಆದರೆ ಬೇಕು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಮಾಡೋದಕ್ಕೆ. ನೋಡಿ, ಗೌರಿ ಗಣೇಶ ಹಬ್ಬದ ಟೈಮ್ಗೆ ಏನು 2,000 ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ, ಆ 2,000 ಹಣ ಆದರೆ ಸದ್ಯಕ್ಕೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಒಂದ್ಸರಿ ಬಿಡುಗಡೆ ಮಾಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರು ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಸಹ ನಾನು ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡೋದಂತೂ ಮರಿಲೇಬೇಡಿ. ನೋಡಿ, ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಇದುವರೆಗೂ ಬಿಡುಗಡೆ ಆಗಿದೆಯಾ ಅಂತಂದರೆ ಖಂಡಿತವಾಗ್ಲೂ ಬಿಡುಗಡೆ
ಬಿಡುಗಡೆ ಆಗಿಲ್ಲ. ಆ್ಯಂಡ್ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ ಯಾವ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಹಣ ಬಿಡುಗಡೆನ ಮಾಡಿಲ್ಲ ಅಂತ ಅಂದರೆ ಇನ್ನು ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಬಂದಿರೋದಿಲ್ಲ. ನಿಮಗೆ ಗೌರಿ ಗಣೇಶ ಹಬ್ಬದ ದಿನ ಏನಾದರೂ ಗುಡ್ ನ್ಯೂಸನ್ನು ಕೊಡ್ತಾರೆ. ಹಬ್ಬದ ದಿನ ಏನಾದರೂ ಹಣ ಜಮಾ ಆಗುತ್ತಂತ ನೀವು ಕೇಳೋದು ಆದ್ರೆ ಹಬ್ಬದ ದಿನ ಹಣ ಜಮಾ ಆಗುವಂಥ ಸಾಧ್ಯತೆ ಆದರೆ ಖಂಡಿತವಾಗ್ಲೂ ಇದೆ. ಒನ್ಸ್ ಜಮಾ ಆಗಿದ್ದ ಆದಮೇಲೆ ನಾನೇ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಯಾರು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದಾಗಲಿ ಅಥವಾ ನೀವು ಬೇರೆ ಏನೂ ಸಹ ಇಲ್ಲ. ಇವತ್ತು ಹಬ್ಬ ಇದೆ, ಎಲ್ಲರೂ ಸಹ ನಿಮ್ಮ ಒಂದು ಹಬ್ಬನ ಮಾಡ್ಕೊಳ್ಳಿ. ನಾನು ಖಂಡಿತವಾಗ್ಲೂ 2,000 ಹಣ ಏನಾದರೂ ಬಿಡುಗಡೆ ಮಾಡಿ ಜಮಾ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನಾನು ನಿಮಗೆ ಅಪ್ಡೇಟ್ ಮಾಡಿ ಲೈವ್ ಪ್ರೂಫ್ ಮೂಲಕ ತಿಳಿಸ್ಕೊಡ್ತೀನಿ. ಶ್ರೀ ಸಾಯಿ ಅನುಗ್ರಹ ಜ್ಯೋತಿಷ್ ಶಾಲೆಯ ನಿಮಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಅಥವಾ ವ್ಯಾಪಾರದಲ್ಲಿ ತೊಂದರೆ ಇದ್ದರೆ ಅಥವಾ ಮನೆಯಲ್ಲಿ ಶಾಂತಿ ಇಲ್ಲದೆ ಇದ್ದರೆ ನಿಮಗೆ ಶಾಶ್ವತ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ನಂಬರ್ಗೆ ಕರೆ ಮಾಡಿ. ಸದ್ಯಕ್ಕಂತೂ ಹಣ ಬಿಡುಗಡೆ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಎಲ್ಲರೂ ಸಹ ಕ್ಲಿಯರ್ ಮಾಡ್ಕೋಬೇಡಿ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಈಗ 22ನೇ ಕಂತು ಹಣ ಆಗಿರ್ಬೋದು ಅಥವಾ ಮುಂದೆ ಬರುವಂತಹ ಹಣ ಆಗಿರ್ಬೋದು ಒಂದ್ಸರಿ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಎಲ್ಲರಿಗೂ ಒಂದೇ ಸಲ ಹಣ ಬಿಡುಗಡೆ ಮಾಡ್ತಾರೆ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ. ಬಟ್ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಈಗ ಒಂದು ಜಿಲ್ಲೆಯಲ್ಲಿ ಇಷ್ಟು ಫಲಾನುಭವಿಗಳಿಗೆ ನೆಕ್ಸ್ಟ್ ಜಿಲ್ಲೆಯಲ್ಲಿ ಇನ್ನೊಂದಿಷ್ಟು ಫಲಾನುಭವಿಗಳಿಗೆ ಅಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಹಣ ಆದರೆ ಜಮಾ ಆಗುವಂಥದ್ದು. ಅದನ್ನು ಬಿಟ್ಟರೆ ಇದೇ ಒಂದು ಜಿಲ್ಲೆಗೆ ಬರಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬಕ್ಕಂತೂ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ನಾವು ಮತ್ತೆ 2,000 ಹಣ ಜಮಾ ಮಾಡಬೇಕನ್ನುವಂತಹ ಆಸೆ ಇದೆ ಅಂತ ಹೇಳಿಬಿಟ್ಟು. ಬಟ್ ಆ ಒಂದು ಆಸೆ ಎಷ್ಟರ ಮಟ್ಟಿಗೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ತಲುಪುತ್ತೆ, ಎಷ್ಟರ ಮಟ್ಟಿಗೆ ಗೃಹಲಕ್ಷ್ಮಿಯರಿಗೆ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ 2,000 ಹಣ ಕೊಟ್ಟರು, ಮಹಿಳೆಯರಿಗೆ ತುಂಬ ಅನುಕೂಲ ಆಯಿತು. ಈಗ ಗೌರಿ ಗಣೇಶ ಹಬ್ಬದ ಟೈಮ್ಗೂ ಮತ್ತೆ 2,000 ಹಣ ಕೊಟ್ಟರು ಅಂತಂದರೆ ಇನ್ನೂ ಸಹ ತುಂಬ ಅನುಕೂಲ ಆದರೆ ಆಗುತ್ತೆ. ಇದ್ರ ಬಗ್ಗೆ ಅವರು ಹೇಳಿರುವಂಥದ್ದು. ಹಾಗಾಗಿ ಅವ್ರು ಹೇಳ್ದಂತೆಯೇ ನಿಮಗೆ ಹಣ ಜಮಾ ಆಗುವಂಥ ಸಾಧ್ಯತೆಗಳಾದರೆ ಕಾಣಿಸ್ತಾ ಇದೆ. ಯಾಕಂತ ಅಂದರೆ ಇನ್ನೊಂದೇನು ಅಂತ ಅಂದರೆ ಈಗ ಇವರು ಆಗಸ್ಟ್ ತಿಂಗಳಲ್ಲಿ ಈಗ ಮತ್ತೆ ಇವಾಗ ಗೌರಿ ಗಣೇಶ ಹಬ್ಬದ ಟೈಮ್ಗೆ 2,000 ಹಣ ಬಿಡುಗಡೆ ಮಾಡಲಿಲ್ಲ, 2,000 ಜಮಾ ಮಾಡಲೇ ಇಲ್ಲ ಅಂತ ಅನ್ಕೊಳ್ಳಿ. 22ನೇ ಕಂತು ಹಣ ಮುಂದಿನ ತಿಂಗಳಿಗೆ ಈಗ ಸೆಪ್ಟೆಂಬರ್ ತಿಂಗಳು ಇನ್ನೇನು ತುಂಬ ದಿನ ಇಲ್ಲ, ಸೆಪ್ಟೆಂಬರ್ ತಿಂಗಳು ಸ್ಟಾರ್ಟ್ ಆಯಿತು ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವ ಕಂತಿನ ಹಣ ಬಾಕಿ ಇರ್ತಾರೆ ಗೊತ್ತಾ? ಮೇ ತಿಂಗಳ ಹಣ, ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ, ಆಗಸ್ಟ್ ತಿಂಗಳ ಹಣ ಅಂದರೆ 22, 23, 24, 25ನೇ ಕಂತಿನ ಹಣದವರೆಗೂ ಬಾಕಿ ಇರುವಂಥದ್ದು. ಅಂದರೆ ಕಳೆದ 4 ತಿಂಗಳ ಹಣ ಆದರೆ ಜಮಾ ಮಾಡಬೇಕಾಗುತ್ತೆ. ಅದೇ ಇವಾಗ ಏನಾದರೂ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಅವ್ರು ಏನು ಹೇಳಿದ್ದಾರೆ 2,000 ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ರೀತಿ ಏನಾದರೂ 2,000 ಹಣ ಜಮಾ ಮಾಡಿದ್ದಾರೆ ಅಂತ ಅಂದರೆ ನಿಮಗಿಲ್ಲಿ ತುಂಬ ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ 3 ಕಂತಿನ ಹಣ ಮಾತ್ರ ಬರಬೇಕಾಗುತ್ತೆ. ಅವಾಗ ಏನಾದರೂ ಮತ್ತೊಂದು ಸಲ 2,000, 4,000 ಜಮಾ ಮಾಡಿದ್ರು ಅಂತ ಅಂದರೆ ಯಾವುದಾದ್ರೂ ತಿಂಗಳಲ್ಲಿ ಅವಾಗೆಲ್ಲನೂ ಸಹ ಬ್ಯಾಲೆನ್ಸ್ ಆಗುತ್ತೆ. ಇವ್ರೀಗ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸನ್ನು ಕೊಡಬೇಕು ಅಂತ ಅಂದರೆ ನಿಮಗೆ ಗೌರಿ ಗಣೇಶ ಹಬ್ಬಕ್ಕಂತೂ 2,000 ಬಿಡುಗಡೆ ಮಾಡಲೇಬೇಕು. ಬಟ್ ಈ 2,000 ಯಾವ ಟೈಮಿಂಗಲ್ಲಿ ಬಿಡುಗಡೆ ಮಾಡ್ತಾರೆ, ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದು ಇವತ್ತು ನಾಳೆನ ಅಂತ ಹೇಳಿಬಿಟ್ಟು ಇನ್ನೂ ಸಹ ನಮಗೆ ಸದ್ಯದ ಮಟ್ಟಿಗೆ ಅಫಿಷಿಯಲ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಇಲ್ಲ. ಹಣ ಜಮಾ ಆಗಿದ್ದ ಆದಮೇಲೆ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದಿದ್ದ ಆದಮೇಲೆ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀರಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಗೃಹಲಕ್ಷ್ಮಿಯರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ನಾವು ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಕೊಡ್ತಾನೆ ಬರ್ತಿರ್ತೀವಿ. ಯಾಕಂತ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಿಮಗೆ ಒಂದು ರೀತಿಯ ಇನ್ಫಾರ್ಮೇಷನ್ ಅರ್ಥ ಆಗ್ಬೋದು, ಇಲ್ಲ ಅಂತ ಅಂದರೆ ನಿಮಗೆ ನಾವು ಮಾಡುವಂಥ ಕಂಟೆಂಟು ರಿಪೀಟೆಡಾಗಿ ಅದನ್ನೇ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಏನೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಮೇಲೆ ಅಂತ ಅಂದರೆ ನಾವು ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆಯ ವೀಡಿಯೋಸನ್ನು ಅಪ್ಡೇಟ್ ಮಾಡ್ತೀವಿ. ಅವ್ರು ಮಾಡುವಂತಹ ಅಪ್ಡೇಟಲ್ಲಿ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈಗ ಹಣ ಬಂದಿದೆಯಾ ಇಲ್ವಾ, ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಯಾವ ರೀತಿ ಪ್ರೋಸೆಸ್ ನಡೀತಿದೆ ಏನು, ಪ್ರತಿನಿತ್ಯನೂ ಸಹ ಏನೇ ಅಪ್ಡೇಟ್ ಇಲ್ಲಿ ತಿಳಿಸ್ಕೊಡಿ ಸರ್ ಅಂತ ಹೇಳಿಬಿಟ್ಟು ಸಾಕಷ್ಟು ಮಹಿಳೆಯರು ಕಮೆಂಟ್ಸನ್ನು ಮಾಡ್ತಾರೆ. ಹಾಗಾಗಿ ನಾವು ಮಿಸ್ ಮಾಡದೆ ಪ್ರತಿನಿತ್ಯನೂ ಸಹ ಅಪ್ಡೇಟ್ಸನ್ನು ಮಾಡ್ತಾನೆ ಬರ್ತಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಪ್ರತಿಯೊಬ್ಬರು ಡೈಲಿ ನೋಡಿ ಆ್ಯಂಡ್ ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟನ್ನು ಮಾಡಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್.